ಲಿಂಗಾಯತ ಸಮುದಾಯವನ್ನು ಮತ್ತೆ ತಮ್ಮ ಅಂದರೆ BJP ವಶಕ್ಕೆ ಪಡೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾವು ಈ ಹಿಂದೆ ಕೂಡ ಹೇಳ್ತಾ ಇದ್ವಿ, ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ನಂತರ ಏನಾಯಿತು ಅಂತೇಳಿ 65 BJP 65 ಲಿಂಗಾಯತ ಅಭ್ಯರ್ಥಿಗಳಿಗೆ ಸೀಟ್ ಕೊಟ್ಟಿದ್ರು ಕೂಡ ಗೆದ್ದಿದ್ದು ಕೇವಲ 15 ಮಂದಿ. ಈ ನಡುವೆ 45 ಲಿಂಗಾಯತ ಅಭ್ಯರ್ಥಿಗಳಿಗೆ ಸೀಟ್ ಕೊಟ್ಟಂಥ ಕಾಂಗ್ರೆಸ್ 36ರಿಂದ 37 ಲಿಂಗಾಯತ MLAಗಳನ್ನು ಗೆದ್ಕೊಂಡ್ಬಂತು. 2018 ಚುನಾವಣೆಗೆ ಹೋಲಿಸಿದರೆ ಇದು ವೈಸಾ ವರ್ಷ ಆಗಿತ್ತು. ಅಂದರೆ BJP ಹೈಕಮಾಂಡ್ಗೂ ಒಂದು ಗೊತ್ತಾಗಿದೆ, ಯಡಿಯೂರಪ್ಪನವರ ಕಾರಣದಿಂದಾಗಿ ಲಿಂಗಾಯತ ಮತಗಳು ವಿಭಜನೆ ಆಗಿದೆ ಅಂತೇಳಿ. ಹಾಗಾಗಿ ಅವರ ಪುತ್ರನಿಗೆ ಈ ಬಾರಿ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಈಗ ಕೇವಲ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಾಲೋದಿಲ್ಲಲ್ಲ, ವಾಪಸ್ ಬರಬೇಕಲ್ಲ, ಗರ್ವಾಪ್ಸಿ ಆಗಬೇಕಲ್ಲ. ಹಾಗಾಗಿ ಯಡಿಯೂರಪ್ಪ ಅವರಿಗೆ ಈ ಟಾಸ್ಕ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಹೊಸ ತಂತ್ರಕ್ಕೆ ಕಾಂಗ್ರೆಸ್ನಲ್ಲಿ ಕಂಪನ ಕೂಡ ಶುರುವಾಗುತ್ತೆ. ಯಾಕೆ ಅಂತಂದರೆ ತಮ್ಮ ಬಳಿ ಇದ್ದಂಥ 37 MLAಗಳು, ಕಡಿಮೆ ಅಲ್ಲ 37 MLAಗಳು ಅಂತಂದರೆ 136 ಪೈಕಿ 36 MLAಗಳು ಅಂತಂದರೆ ಕಮ್ಸೆ ಕಮ್ ಒಂದು 20%ಗಿಂತಲೂ ಜಾಸ್ತಿ ಆಗುತ್ತೆ. 25% ಲಿಂಗಾಯತ MLAಗಳಿದ್ದಾರೆ. ಯಡಿಯೂರಪ್ಪನವರಿಗೆ ಆ ಶಕ್ತಿ ಇದೆ, ವಾಪಸ್ ಅದನ್ನು ಕರೆದುಕೊಂಡು ಬರುವಂಥದ್ದು ತಮ್ಮ ಪಕ್ಷಕ್ಕೆ. ಸೊ ಹಾಗಾಗಿ ಕಂಪನ ಉಂಟಾಗಿದೆ. ಕಾಂಗ್ರೆಸ್ ಪಾಳೆ ಕೂಡ ಇದರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆರಂಭಿಸಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮಂಡ್ಯದ ಸ್ವಾಭಿಮಾನಿ ಸಂಸದೆ ಸುಮಲತಾ ಕಳೆದ 3-4 ದಿನದಿಂದ ಭಾರಿ ಚರ್ಚೆಯಲ್ಲಿದ್ರು. ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಸ್ಪಷ್ಟಪಡಿಸಿದ್ರು ಕೂಡ. ಯಾವುದೇ ರೀತಿಯಲ್ಲೂ ಕೂಡ ಬಂಡಾಯ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೋದಿಲ್ಲ, BJP ಪಕ್ಷ ಸೇರ್ಪಡೆಗೊಳ್ತೇನೆ ಅಂತ ಹೇಳಿ ಇವತ್ತು ಅಧಿಕೃತವಾಗಿ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ BJP ಕಚೇರಿಯಲ್ಲಿ BJP ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ ಸುಮಲತಾ ಅವರು. ನಾನು ಹಾಗೆ JP ಶೆಟ್ಟರೆ ಮಾತನಾಡಿದ್ವಿ, ಏನಾಗಬಹುದು ಸುಮಲತಾ ಅವರ ಮುಂದಿನ ನಡೆ ಅಂತ ಹೇಳಿ. ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ಸಾಧ್ಯತೆ ಬಹಳ ಕಡಿಮೆ ಅನ್ನೋ ಚರ್ಚೆ ಕೂಡ ಅವತ್ತೇ ನಾವು ಮಾಡಿದ್ವಿ. ಅದರಂತೆ ಆಗಿದೆ. ಇದೀಗ BJP ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ಯಾವ ರೀತಿ ಆಯಿತು ಪಕ್ಷ ಸೇರ್ಪಡೆ ಕಾರ್ಯಕ್ರಮ, ಯಾರೆಲ್ಲರೂ ಇದ್ರು, ಇದರ ಒಂದು ಡೀಟೇಲ್ ರಿಪೋರ್ಟ್ ಇದೆ. ಆ ವರದಿ ನಿಮ್ಮ ಮುಂದೆ. ಸುಮಲತಾ ಅಧಿಕೃತವಾಗಿ BJP ಸೇರ್ಪಡೆ. ಸುಮಲತಾ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಎಸ್, ಮಂಡ್ಯ ಸಂಸದೆ ಸುಮಲತಾ ಇಂದು ಅಧಿಕೃತವಾಗಿ BJPಗೆ ಸೇರ್ಪಡೆಗೊಂಡರು. ಬೆಂಗಳೂರಿನ BJP ಕಚೇರಿಯಲ್ಲಿ ಯಡಿಯೂರಪ್ಪ ಹಾಗೂ BY ವಿಜೇಂದ್ರ ಸುಮಲತರಿಗೆ BJP ಶಾಲು ಹೊದಿಸಿ ಬಾವುಟ ನೀಡಿ ಪಕ್ಷಕ್ಕೆ ಸ್ವಾಗತಿಸಿದರು. ನನಗೆ ನನ್ನ ಭವಿಷ್ಯಕ್ಕಿಂತ ಬೇರೆ ಬೇರೆ ಕನಸುಗಳು, ಬೇರೆ ಸಿದ್ಧಾಂತ, ಬೇರೆ ಒಂದು ನಿಲುವು ನನ್ನದಾಗಿದೆ. ಹಾಗಾಗಿ ಆ ನರೇಂದ್ರ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ನಾನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಸೇರ್ಕೊಂಡಿದ್ದೀನಿ. ಸುಮಲತಾ ಸೇರ್ಪಡೆ BJPಗೆ ಲಾಭವೇನು? ಮಂಡ್ಯದಲ್ಲಿ BJPಗೆ ಪ್ರಬಲ ನಾಯಕತ್ವ. ನಾಯಕರಿಲ್ಲದೆ ಮಂಕಾಗಿದ್ದ ಮಂಡ್ಯ BJPಗೆ ಶಕ್ತಿ. ಅಂಬರೀಶ್ ಹೆಸರು ಹಾಗೂ ವೈಯಕ್ತಿಕ ವರ್ಚಸ್ಸಿನಿಂದ BJPಗೆ ಬೂಸ್ಟ್. ಸ್ಟಾರ್ ಪ್ರಚಾರಕಿಯಾಗಿ ಬಳಸಿಕೊಂಡ್ರೆ ಮತ ಬ್ಯಾಂಕ್ ಹೆಚ್ಚಳ ಸಾಧ್ಯತೆ. ನೇರ ವಾಗ್ದಾಳಿ ಮೂಲಕ ಎದುರಾಳಿಗಳಿಗೂ ಚಳಿ ಬಿಡಿಸಬಲ್ಲ ಚಾಕಚಕ್ಯತೆ ಸುಮಲತಾಗಿದೆ. ಕೈ ನಾಯಕರನ್ನೇ ಸುಮಲತಾ ಟಾರ್ಗೆಟ್ ಮಾಡಿರೋದು ಮೈತ್ರಿಗೆ ಪ್ಲಸ್ ಪಾಯಿಂಟ್. ಅಂಬರೀಶ್ ಅಭಿಮಾನಿಗಳು ಹಾಗೂ ಸುಮಲತಾ ಬೆಂಬಲಿಗರು BJP ಸೇರ್ಪಡೆ. ವಿಧಾನಸಭಾ ಚುನಾವಣೆ ವೇಳೆ ಸುಮಲತಾರಿಂದ ಲಾಭ ಹೆಚ್ಚು. ಏನು BJP ಕಚೇರಿಗೆ ತೆರಳುವ ಮುನ್ನ ಸುಮಲತಾ ಕಂಠೀರವ ಸ್ಟುಡಿಯೋಗೆ ತೆರಳಿ ಅಂಬರೀಶ್ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಸುಮಲತಾಗೆ ಪುತ್ರ ಅಭಿಷೇಕ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಸಾಥ್ ಕೊಟ್ರು. ಓಕೆ, ಮತ್ತೊಂದು ಕಡೆ